ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಕೊಲೆ ಸಂಬಂಧ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಆಗಲಿದೆ. ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 17 ಅಪರಾಧಿಗಳ ಶಿಕ್ಷೆ ಪ್ರಮಾಣ ಇವತ್ತು ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ ಘೋಷಣೆ ಮಾಡಲಿದೆ. ಶಿಕ್ಷೆ ಪ್ರಮಾಣ ಪ್ರಕಟ ಆಗ್ತಾ ಇರುವ ಹಿನ್ನೆಲೆ ಇವತ್ತು ವಿನಯ್ ಕುಲಕರ್ಣಿ ಸೇರಿದಂತೆ 17 ಮಂದಿ ಅಪರಾಧಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಈಗಾಗಲೇ ನ್ಯಾಯಾಲಯ ಅಪರಾಧಿಗಳ ಹೇಳಿಕೆ ಹಾಗೂ ವಕೀಲರ ಹೇಳಿಕೆಯನ್ನು ದಾಖಲಿಸಿಕೊಂಡಿದೆ. ಅಪರಾಧಿಗಳು ಹಾಗೂ ವಕೀಲರು ಕನಿಷ್ಠ ಶಿಕ್ಷೆ ವಿಧಿಸುವಂತೆ ಕೋರ್ಟ್ನಲ್ಲಿ ಮನವಿ ಮಾಡಿದ್ದಾರೆ. ಇವತ್ತು ಕೋರ್ಟ್ ಯಾವ ಪ್ರಮಾಣದಲ್ಲಿ ಶಿಕ್ಷೆ ಕೊಡುತ್ತೆ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ. ಆದೇಶ ಪ್ರಕಟ ಆಗ್ತಾ ಇದ್ದಂತೆ ವಿನಯ್ ಕುಲಕರ್ಣಿ ಮೇಲ್ಮನವಿ ಹೋಗೋ ಸಾಧ್ಯತೆ ಇದೆ. ಈಗಾಗಲೇ ವಿನಯ್ ತಮ್ಮ ವಕೀಲರ ಜೊತೆ ಮಾತನಾಡಿದ್ದಾರೆ ಎನ್ನಲಾಗಿದೆ. ಲಿಖಿತ ರೂಪದಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟಿಸಲು ಸಿಬಿಐ ಪರ ವಕೀಲರು ಮನವಿ ಮಾಡಿದ್ದು ಇವತ್ತು ಕೋರ್ಟ್ ಶಿಕ್ಷೆ ಪ್ರಮಾಣವನ್ನು ಪ್ರಕಟಿಸಲಿದೆ. ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಆದ ಬಳಿಕ ವಿನಯ್ ನಡೆ ಏನು ಅನ್ನೋದನ್ನ ಕಾದು ನೋಡಬೇಕಿತ್ತು. ಇನ್ನು ವಿನಯ್ ಕುಲಕರ್ಣಿ ದೋಷಿ ಅಂತ ಕೋರ್ಟ್ ತೀರ್ಪು ಕೊಟ್ಟಿರೋ ಬಗ್ಗೆ ಶಾಸಕ ಲಕ್ಷ್ಮಣ್ ಸವದಿ ಕೋರ್ಟ್ ತೀರ್ಪಿನ ಬಗ್ಗೆ ಚರ್ಚೆ ಮಾಡೋದು ಸೂಕ್ತ ಅಲ್ಲ. ಎಷ್ಟೇ ದೊಡ್ಡವರಾದರೂ ಕಾನೂನಿನಲ್ಲಿ ಒಂದೇ, ಕೋರ್ಟ್ ತೀರ್ಪಿಗೆ ತಲೆ ಬಾಗಬೇಕು ಅಂತ ಹೇಳಿದ್ರು. ಕೋರ್ಟ್ನಲ್ಲಿ ಆಗಿರ್ತಕ್ಕಂಥ ತೀರ್ಮಾನ ಬಗ್ಗೆ ನಾವು ಯಾರು ಕೂಡ ಅದರ ಚರ್ಚೆ ಆಗಲಿ ಅಥವಾ ಅದರ ಬಗ್ಗೆ ಕಾಮೆಂಟ್ ಮಾಡೋದು ಸೂಕ್ತ ಅಲ್ಲ. ಯಾರೇ ಏನೇ ಇದ್ರೂ ಕೂಡ ಸಣ್ಣವನಿಗೇನೋ ಅದೇ ಕಾನೂನು, ದೊಡ್ಡವರಿಗೇನೋ ಅದೇ ಕಾನೂನು. ಇವತ್ತು ಜನಪ್ರತಿನಿಧಿ ನ್ಯಾಯಾಲಯ ನಿನ್ನೆ ಒಂದು ತೀರ್ಪನ್ನು ಕೊಟ್ಟಿದೆ. ಆ ತೀರ್ಪಿಗೆ ನಾವೆಲ್ಲರೂ ಕೂಡ ತಲೆ ಬಾಗಲೇಬೇಕಾಗತ್ತೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ನನಗೆ. ಕರ್ನಾಟಕದ ಜಿಲ್ಲಾ ಸಿವಿಲ್ ಹಿರಿಯ ಸಿವಿಲ್ ನ್ಯಾಯಾಧೀಶರು ಸೇರಿದಂತೆ ಒಟ್ಟು 369 ನ್ಯಾಯಾಧೀಶರನ್ನು ವರ್ಗಾವಣೆ ಮಾಡಲಾಗಿದೆ. ಪ್ರತಿ ವರ್ಷ ನಡೆಯುವಂಥ ಸಾಮಾನ್ಯ ವರ್ಗಾವಣೆ ಪ್ರಕ್ರಿಯೆ ಅಂತ ವರ್ಗಾವಣೆ ಮಾಡಿ ಕರ್ನಾಟಕ ಹೈಕೋರ್ಟ್ ರಿಜಿಸ್ಟ್ರಾರ್ ಜನರಲ್ ಆದೇಶವನ್ನು ಹೊರಡಿಸಿದ್ದಾರೆ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ವಿರುದ್ಧದ ಕೊಲೆ ಪ್ರಕರಣದ ತೀರ್ಪು ನೀಡಿದ್ದಂಥ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಡ್ಜ್ ಸಂತೋಷ್ ಗಜಾನನ್ ಭಟ್ ಅವರನ್ನು ಬೆಂಗಳೂರು ಮಧ್ಯಸ್ಥಿಕೆ ಕೇಂದ್ರದ ನಿರ್ದೇಶಕರಾಗಿ ವರ್ಗಾವಣೆ ಮಾಡಲಾಗಿದ್ದು ಜೂನ್ 1ರಿಂದ ಜಾರಿಗೆ ಬರುವಂತೆ ವರ್ಗಾವಣೆ ಆದೇಶವನ್ನು ಹೊರಡಿಸಲಾಗಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ. ದೆಹಲಿಯಲ್ಲಿ ನಡೆಯಲಿರುವ ಬ್ರಿಡ್ಜ್ ಟು ಬೆಂಗಳೂರು ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗಲಿದ್ದಾರೆ. ರಾಜ್ಯಕ್ಕೆ ಬಂಡವಾಳ ಹೂಡಿಕೆಗೆ ಉತ್ತೇಜಿಸುವ ನಿಟ್ಟಿನಲ್ಲಿ ಐಟಿ-ಬಿಟಿ ಇಲಾಖೆ ಆಯೋಜಿಸಿರುವ ಈ ಕಾರ್ಯಕ್ರಮದಲ್ಲಿ ಸುಮಾರು 80 ದೇಶದ ರಾಯಭಾರಿಗಳು ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದ ಬಳಿಕ ಕಾಲಾವಕಾಶ ಸಿಕ್ಕರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್ ಅವರನ್ನ ಸಿಎಂ ಭೇಟಿಯಾಗುವ ಸಾಧ್ಯತೆ ಇದೆ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಬಗ್ಗೆ ಸಮಾಲೋಚನೆ ನಡೆಸುವ ಸಾಧ್ಯತೆಯೂ ಇದೆ. ಬೆಳಗಾವಿಗೆ ಇಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿಯನ್ನು ಕೊಡ್ತಾ ಇದ್ದಾರೆ. ವಲಯ ಪೊಲೀಸ್ ಅಧಿಕಾರಿಗಳ ಸಭೆ, ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡಲಿದ್ದಾರೆ. ವಿವಿಧ ಪೊಲೀಸ್ ಠಾಣೆಗಳ ಕಟ್ಟಡ ಕಾಮಗಾರಿ, ವಸತಿ ಗೃಹಗಳ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ಮಾಡಲಿದ್ದಾರೆ. ನಗರದ ಪೊಲೀಸ್ ಆಯುಕ್ತರ ಕಚೇರಿ ಬಳಿಯಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಸಚಿವ ಜಮೀರ್ ಅಹ್ಮದ್ ಬೆನ್ನಿಗೆ ಸತೀಶ್ ಜಾರಕಿಹೊಳಿ ನಿಂತಿದ್ದಾರೆ. ಇವತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ನ ಜಾರಕಿಹೊಳಿಯನ್ ಟೀಮ್ ಭೇಟಿಯಾಗಲಿದ್ದಾರೆ. ವಾಲ್ಮೀಕಿ ಸಮುದಾಯ ಆಯಿತು, ಈಗ ಅಲ್ಪಸಂಖ್ಯಾತರ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ, ಇದು ಬೇಡ ಅಂತ ಮನವರಿಕೆ ಮಾಡಿಕೊಡೋ ಪ್ರಯತ್ನಕ್ಕೆ ಮುಂದಾಗಿದ್ದು ಈ ಮೂಲಕ ಹೈಕಮಾಂಡ್ಗೂ ಎಚ್ಚರಿಕೆ ಸಂದೇಶ ರವಾನಿಸೋ ತಂತ್ರ ಹೂಡಿದ್ದಾರೆ. ಮಿತ್ರಪಕ್ಷ ಬಿಜೆಪಿ ನಾಯಕರಿಗಿಂತಲೂ ತಮ್ಮ ಪ್ರಾಬಲ್ಯ ಹೆಚ್ಚಿಸಿಕೊಳ್ಳುವಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ಲಾನ್ ಮಾಡಿದ್ದಾರೆ. ಕಳೆದುಕೊಂಡಿದ್ದಂಥ ಕ್ಷೇತ್ರದ ಭದ್ರತೆಗಾಗಿ ಹಾಗೂ ಮುಂದೆ ಸಿಎಂ ಆಗಲಿಕ್ಕೆ ವರ್ಚಸ್ಸು ಹೆಚ್ಚಿಸಿಕೊಳ್ಳಲಿಕ್ಕೆ ತಂತ್ರಗಾರಿಕೆಯನ್ನು ಹೂಡಿದ್ದಾರೆ. ವಾರದಲ್ಲಿ 2 ದಿನ ರಾಜ್ಯದಲ್ಲಿ ಓಡಾಡಿ ಪಕ್ಷದ ಪರವಾದಂಥ ವಾತಾವರಣ ನಿರ್ಮಾಣಕ್ಕೆ ಕಸರತ್ತನ್ನು ಮಾಡಲಿಕ್ಕೆ ಸಜ್ಜಾಗಿದ್ದಾರೆ. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್, ಕನಕಪುರ, ಚನ್ನಪಟ್ಟಣ, ಸಿದ್ದರಾಮಯ್ಯನವರ ವರುಣ, ಚಾಮುಂಡೇಶ್ವರಿ ಸೇರಿದಂತೆ ಪ್ರಮುಖ ನಾಯಕರ ಕ್ಷೇತ್ರದ ಮೇಲೆ ಕುಮಾರಸ್ವಾಮಿ ಕಣ್ಣಿಟ್ಟಿದ್ದಾರೆ. ಬಿಜೆಪಿ ಜೊತೆ ದೋಸ್ತಿ ಇದ್ದರೂ ಕೂಡ ತಮ್ಮ ಪಕ್ಷದ ಕಡೆ ಅಷ್ಟೇ ಗಮನ ಹರಿಸಿ ಸೈಲೆಂಟ್ ಆಗಿನೇ ಕಾರ್ಯತಂತ್ರವನ್ನು ಶುರು ಮಾಡಿದ್ದಾರೆ. ಕೊಪ್ಪಳದಲ್ಲಿ ಲವ್ ಜಿಹಾದ್ ಆರೋಪ ಕೇಳಿ ಬಂದಿದ್ದು, ಪ್ರಕರಣ ನಡೆದು ಬಹಳ ದಿನ ಆದರೂ ಆರೋಪಿಯನ್ನ ಇನ್ನೂ ಬಂಧಿಸಲ್ಲ. ಅನೇಕ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾದರೂ ಜಿಲ್ಲಾಡಳಿತ ಮೌನ ವಹಿಸಿದೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಇವನನ್ನ ಆರೋಪಿ ಮುಸ್ತಫಾ ಗಾಂಜಾ ಸೇವನೆ ಮಾಡ್ತಾ ಇರೋ ವಿಡಿಯೋ, ಫೋಟೋಗಳು ವೈರಲ್ ಆಗಿವೆ. ಆದರೂ ಅವನ ವಿರುದ್ಧ ಕ್ರಮ ಕೈಗೊಂಡಿಲ್ಲ. ಕೂಡಲೇ ಆರೋಪಿಯನ್ನ ಬಂಧಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಕೊಪ್ಪಳ ಜಿಲ್ಲಾ ಬಿಜೆಪಿ ವತಿಯಿಂದ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ.
ಕೋಲಾರದ ಮಾಲೂರಿನಲ್ಲಿರುವಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ. ರೋಗಿಯನ್ನ ದಾಖಲಿಸಿಕೊಳ್ಳದ ವೈದ್ಯರು ಸ್ನಾನ ಮಾಡಿಸಿ ನಾಳೆ ಕರೆದುಕೊಂಡು ಬನ್ನಿ ಅಂತ ಹೇಳಿದ್ರಂತೆ. ವೈದ್ಯ ಪ್ರಕಾಶ್ ರೋಗಿಯನ್ನ ದಾಖಲಿಸಿಕೊಳ್ಳಿಕ್ಕೆ ನಿರಾಕರಿಸಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ತೀವ್ರ ನಿಶ್ಶಕ್ತಿಯಿಂದ ಬಳಲ್ತಾ ಇದ್ದಂಥ ಗೀತಾ ಅನ್ನುವವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಿಕ್ಕೆ ಪೋಷಕರು ಬಂದಿದ್ರು. ರೋಗಿ ಧರಿಸಿದ್ದಂಥ ಉಡುಪು ಗಮನಿಸಿದಂಥ ವೈದ್ಯರು ಆಕೆಗೆ ಸ್ನಾನ ಮಾಡಿಸಿ ನಾಳೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಸತತ 2 ಗಂಟೆಗಳ ಕಾಲ ಚಿಕಿತ್ಸೆ ಸಿಗದೆ ಆಸ್ಪತ್ರೆ ಹೊರಗಡೆ ಸ್ಟ್ರೆಚರ್ನಲ್ಲಿ ಗೀತಾ ನರಳಾಡಿದ್ದಾರೆ. ಕೂಡಲೇ ಸ್ಥಳಕ್ಕಾಗಮಿಸಿದಂಥ ಮಾಜಿ ನಗರಸಭೆ ಸದಸ್ಯ ಭಾನು ತೇಜ ಆಸ್ಪತ್ರೆ ವೈದ್ಯರೊಂದಿಗೆ ಮಾತುಕತೆ ಮಾಡಿ ರೋಗಿಗೆ ಬೇಕಾದಂಥ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ನಿರ್ಲಕ್ಷ್ಯ ತೋರಿದಂಥ ವೈದ್ಯರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಭಾನು ತೇಜ ಮನವಿಯನ್ನು ಕೂಡ ಮಾಡಿದ್ದಾರೆ. ಅವರು 2 ದಿನದ ಹಿಂದೆ ಕರಗದಲ್ಲಿ ತಪ್ಪಿಸ್ಕೊಂಡು ಎಲ್ಲ ಒಂದ್ ಕಡೆ ಬೂನಹಳ್ಳಿಯಲ್ಲೇನೋ ಸಿಕ್ಕಿದ್ರು ಅಂತ ಹೇಳಿದ್ರು. ಆ ಬೂನಹಳ್ಳಿಯಿಂದ ಮತ್ತೆ ಯಾರೋ ಗೊತ್ತಿರೋರು ಕರ್ಕೊಂಡೋಗಿ SNR ಸೇರಿಸಿದ್ದಾರೆ. ಆ SNR ಅಲ್ಲಿ ಇವ್ರಿಗೆ ಅನುಕೂಲ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದಾರೆ. ಅನುಕೂಲ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡ್ಬಂದು ಇಲ್ಲಿ ಸೇರ್ಸಕ್ಕೆ ಬಂದಿದ್ದಾರೆ. ಇಲ್ಲಿ 3 ಅವರ್ ಆದ್ರೂ ನಾನು ಇಲ್ಲೇ ಇದ್ದೀನಿ. 3 ಅವರ್ ಆದ್ರೂ ಪೇಷಂಟ್ ಆಚೆನೇ ಇದೆ. ಆಂಬುಲೆನ್ಸಲ್ಲಿ ಕರ್ಕೊಂಡ್ಬಂದಿರೋದು ಈಗ ವಿಡಿಯೋ ನಿಮ್ಮ ಮುಂದೆನೇ ಕಣ್ಮುಂದೆನೇ ಇದೆ. 3 ಅವರ್ ಆದ್ರೂ ಪೇಷಂಟ್ ಆಚೆನೇ ಇದ್ದಾರೆ. ಪ್ರಕಾಶ್ ಡಾಕ್ಟರ್ ನಂಬವರು ಹೋಗ್ಬಿಟ್ಟು ಕೇಳಿದೆ, ಈ ಥರ ಪೇಷಂಟ್ ಬಂದಿದ್ದಾರೆ ಸರ್, ಅಡ್ಮಿಟ್ ಅನ್ನ ಮಾಡ್ಕೊಳ್ಳಿ ಸರ್ ಅಂತ ಕೇಳಿದ್ರೆ, ಇಲ್ಲಪ್ಪ ನಾವು ಮಾಡ್ಕೊಳಕ್ಕಾಗಲ್ಲ, ಅವರು ಸ್ನಾನ ಮಾಡಿಸ್ಕೊಂಡು ಬೆಳಗ್ಗೆ ಬರಲಿ, ಅವ್ರು ಏನಿದ್ರು ಮಧುಸೂದನ್ ಡಾಕ್ಟ್ರು ಯಾರನ್ನ ಇನ್ಚಾರ್ಜ್ ತೊಗೊಬೇಕು, ಇನ್ಚಾರ್ಜ್ ತಗೊಂಡ್ರೆ ಮಾತ್ರ ನಾವು ಇಲ್ಲಿ ಇದು ಮಾಡ್ಕೊತೀವಿ ಅಂತ ಹೇಳೋದು. ದೇವ್ರ ರೀತಿ ಡಾಕ್ಟ್ರುಗಳು ಒಬ್ಬರೋ ಇಬ್ಬರೋ ಮಾಡೋದು ಎಲ್ಲರಿಗೂ ತೊಂದರೆ ಆಗುತ್ತೆ. ಆ ಥರ ಸಮಸ್ಯೆ ಮಾಲೂರಲ್ಲಿ ಈ ಥರ ಆಗಿದೆ. ಇದು ನಿಜಕ್ಕೂ ಶೋಭೆ ತರುವಂಥದ್ದೆಲ್ಲ ಡಾಕ್ಟ್ರುಗಳಿಗೆ. ಕೆಲವು ಡಾಕ್ಟ್ರುಗಳು ಒಬ್ಬರೋ ಇಬ್ಬರೋ ಮಾಡೋದು ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಈಚೆ ನಮ್ಮ ಮಗುನ ಅಡ್ಮಿಟ್ ಮಾಡ್ಕೊಂಡೇ ಇಲ್ಲ. ನಮ್ಮ ಕೌನ್ಸಿಲರ್ ಬಂದು ಯಾರ್ಯಾರು ಫೋನ್ ಮಾಡಿಬಿಟ್ಟು ಆಮೇಲೆ ಮಾಡಿಸ್ಕೊಂಡಿದ್ದಾರೆ. ನಮ್ಮ ಬಡವ ಪರಿಸ್ಥಿತಿ ಏನಾಗಬೇಕು, ನೀರ್ಬಾರ್ದು ಪರಿಸ್ಥಿತಿ ಏನು ಸರ್ ಆಗಬೇಕು. ಇದರಲ್ಲಿ 2 ಅವರ್ನಿಂದ ಸೊಳ್ಳೆಗಳಾಗಿ ಈಚೆ ಹಾಕವ್ರೆ. ಆ ಮಗು ಓಡೋಗ್ಬಿಟ್ಟಿತ್ತು, ಸೋಮವಾರ ನೈಟ್ ಹೋಗ್ಬಿಟ್ಟಿತ್ತು. ಆಮೇಲೆ ಯಾರಿಗೋ ಸಿಕ್ಕಿದ್ದಾರೆ, ಅವರು SNR ತಗೊಂಡೋಗಿ ಹಾಕಿದ್ದಾರೆ. ಅಲ್ಲಿ ಇರೋದಕ್ಕೆ ನಮಗೆ ಸೌಕರ್ಯ ಇಲ್ಲ. ಇಲ್ಲಿ ಅದೇ ನಾವು ಸೌಕರ್ಯ ನೋಡ್ಕೊತೀರಿ. ಮನೆ ಹತ್ತಿರವಾಗಿರ್ತದೆ, ಹಾಸ್ಪಿಟ್ಲ್ ಹತ್ತಿರವಾಗಿದೆ ಅಂತ ಅಂದ್ಬಿಟ್ಟು ನಾನು ಡಿಸೈಡ್ ಮಾಡಿ ಕರ್ಕೊಂಡು ಬಂದ್ಬಿಟ್ಟು ಇಲ್ಲಿ ನಿಲ್ಲಿಸ್ಕೊಂಡು ಅವ್ರನ್ನ ಕೇಳಿದೆ, ಇಲ್ಲಿ ಯಾರು ಇಲ್ಲ, ನೀವು ಬೆಳಗ್ಗೆ ಬನ್ನಿ. 2 ಅವರ್. ಬಂಧಿಖಾನೆ ಡಿಜಿಪಿ ಅಲೋಕ್ ಕುಮಾರ್ ನಿನ್ನೆ ತಡರಾತ್ರಿ ಬೆಳಗಾವಿಯ ಹಿಂಡಲಗ ಜೈಲ್ಗೆ ದಿಢೀರ್ ಅಂತ ಭೇಟಿ ಕೊಟ್ಟಿದ್ದಾರೆ. ಬೆಳಗಾವಿ ನಗರದ 52 ಪೊಲೀಸ್ ಸಿಬ್ಬಂದಿಯೊಂದಿಗೆ ಜೈಲ್ ಮೇಲೆ ಏಕಾಏಕಿ ರೇಡ್ ಮಾಡಿದ್ದಾರೆ. ದಾಳಿ ವೇಳೆ 1 ಸಿಗರೇಟ್ ಪ್ಯಾಕ್, ಜಿಮ್ ಡಂಬಲ್ಸ್ ಪತ್ತೆಯಾಗಿವೆ. ಇನ್ನು ದಾಳಿ ಮುಗಿಸಿ ತೆರಳುತ್ತಾ ಇದ್ದಾಗ ಜೈಲಾಧಿಕಾರಿಯನ್ನ ಉದ್ದೇಶಿಸಿ ಚಿಕ್ಕ ಶಿಕ್ಷೆ ಕೊಡ್ತೀನಿ ಅಂತ ಅಲೋಕ್ ಕುಮಾರ್ ಹೇಳಿದ್ದಾರೆ. RBI ಕೇಂದ್ರ ಕಚೇರಿಗೆ ಹೋಗಿ 2,000 ಮುಖಬೆಲೆಯ ನಕಲಿ ನೋಟುಗಳನ್ನು ನೀಡಿ ವಂಚಿಸಲಿಕ್ಕೆ ಯತ್ನಿಸಿರುವಂಥ ಆರೋಪ ಕೇಳಿಬಂದಿದೆ. ಘಟನೆಯ ಸಂಬಂಧ 3 ಹಲಸೂರು ಗೇಟ್ ಪೊಲೀಸರು ಬಂಧಿಸಿದ್ದಾರೆ. ರಮೇಶ್ ರಿಯಲ್ ಎಸ್ಟೇಟ್ ಉದ್ಯಮಿ, ರಾಜೇಶ್ ಯಾದಗಿರಿ ಮೂಲದ ಹನುಮಂತ ಬಂಧಿತರು. 2,000 ಮುಖಬೆಲೆಯ 375 ನಕಲಿ ನೋಟುಗಳನ್ನು RBI ಮ್ಯಾನೇಜರ್ ಬಳಿ ತೆಗೆದುಕೊಂಡು ಹೋಗಿದ್ದಂಥ ರಮೇಶ್ ಬದಲಿ ಹಣ ಕೊಡುವಂತೆ ಹೇಳಿದ್ದ. 7.5 ಲಕ್ಷ ಮೌಲ್ಯದ ನೋಟುಗಳನ್ನು ಪರಿಶೀಲನೆ ಮಾಡಿದಾಗ ಅದು ನಕಲಿ ಅಂತ ಗೊತ್ತಾಗಿದೆ. ಕೂಡಲೇ RBI ಮ್ಯಾನೇಜರ್ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ಥಳಕ್ಕಾಗಮಿಸಿದಂಥ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ. ದೇವಸ್ಥಾನಕ್ಕೆ ನುಗ್ಗಿ ಹುಂಡಿ ಹಣ, ಬೆಳ್ಳಿ ಆಭರಣಗಳನ್ನು ಕಳ್ಳರು ಕದ್ದು ಎಸ್ಕೇಪ್ ಆಗಿರೋ ಘಟನೆ ಮೈಸೂರು ತಾಲೂಕಿನ ದೂರ ಗ್ರಾಮದಲ್ಲಿ ನಡೆದಿದೆ. ದುಗ್ಗಲಮ್ಮ ದೇಗುಲಕ್ಕೆ ಮಧ್ಯರಾತ್ರಿ 2 ಗಂಟೆ ವೇಳೆಗೆ ನುಗ್ಗಿದ ಖದೀಮರು ಕಳ್ಳತನ ಮಾಡಿ ಹುಂಡಿಯನ್ನು ದಾರಿಯಲ್ಲೇ ಬಿಟ್ಟು ಹೋಗಿದ್ದಾರೆ. ಸ್ಥಳಕ್ಕೆ ಜಯಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.
ಮೆಥಾಂಫೆಂಟಮೈನ್ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದಂಥ 3 ಆರೋಪಿಗಳನ್ನು ಯಲಹಂಕ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 10 ಕೋಟಿ ಮೌಲ್ಯದ 5 ಕೆಜಿ 860 ಗ್ರಾಂ ಮಾದಕ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. ಬಂಧಿತ 3 ನೈಜೀರಿಯಾ ಪ್ರಜೆಗಳಾಗಿದ್ದು ನಗರದಲ್ಲಿ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ರಂತೆ. ಸ್ಯಾಮ್ಯುಯಲ್ ಎಂಬಾತನ ಬಳಿ 2 ಕೋಟಿ ಮೌಲ್ಯದ MDMA ವಶಕ್ಕೆ ಪಡೆಯಲಾಗಿದ್ದು ತನಿಖೆ ವೇಳೆ ಇನ್ನಿಬ್ಬರು ಆರೋಪಿಗಳ ಮಾಹಿತಿ ಪತ್ತೆಯಾಗಿತ್ತು. ನೈಜೀರಿಯಾ ಮೂಲದ 2 ಪ್ರಜೆಗಳನ್ನು ಬಂಧಿಸಿ ತನಿಖೆ ಕೈಗೊಂಡಂತ ವೇಳೆ ಆನೇಕಲ್ ಮನೆಯೊಂದರಲ್ಲಿ ಮಾದಕ ವಸ್ತು ಇಟ್ಟಿರುವುದಾಗಿ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ಅಕ್ರಮವಾಗಿ ವಿದೇಶಿ ಸಿಗರೇಟ್ಗಳನ್ನು ಮಾರಾಟ ಮಾಡ್ತಾ ಇದ್ದಂಥ 2 ಆರೋಪಿಗಳನ್ನು ಉಪ್ಪಾರಪೇಟೆ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ ಬರೋಬ್ಬರಿ 35 ಲಕ್ಷ ರೂಪಾಯಿ ಮೌಲ್ಯದ 1026 ಬಂಡಲ್ ವಿದೇಶಿ ಸಿಗರೇಟ್ಗಳನ್ನು ಸೀಸ್ ಮಾಡಿದ್ದಾರೆ. ಗಾಂಧಿನಗರ ತ್ರಿಭುವನ್ ಬಿಲ್ಡಿಂಗ್ನಲ್ಲಿರುವಂಥ ಕೆಲವು ಅಂಗಡಿಗಳು ಮತ್ತು ಗೋದಾಮುಗಳಲ್ಲಿ ವಿದೇಶಿ ಸಿಗರೇಟ್ಗಳನ್ನು ಮಾರಾಟ ಮಾಡಲಾಗ್ತಾ ಇತ್ತು. ಖಚಿತ ಮಾಹಿತಿ ಆಧಾರದ ಮೇಲೆ ದಾಳಿಯನ್ನು ಮಾಡಿದಂಥ ಉಪ್ಪಾರಪೇಟೆ ಪೊಲೀಸರು ಕ್ರಮವನ್ನು ಕೈಗೊಂಡಿದ್ದಾರೆ. ಶಿವಮೊಗ್ಗ ಏರ್ಪೋರ್ಟ್ನಿಂದ ಚೆನ್ನೈಗೆ ತೆರಳಬೇಕಾಗಿದ್ದ ವಿಮಾನ ಏಕಾಏಕಿ ರದ್ದಾಗಿದೆ. ನಿನ್ನೆ ವಿಮಾನ ರದ್ದಾಗಿತ್ತು. ಚೆನ್ನೈಗೆ ಟಿಕೆಟ್ ಬುಕ್ ಮಾಡಿದ್ದ ಸುಮಾರು 50ಕ್ಕೂ ಹೆಚ್ಚು ಪ್ರಯಾಣಿಕರು ಪರದಾಡುವಂತಾಯಿತು. ವಿಮಾನ ರದ್ದಾದ ಹಿನ್ನೆಲೆ ಸ್ಪೈಸ್ ಜೆಟ್ ಸಂಸ್ಥೆ ವಿರುದ್ಧ ಪ್ರಯಾಣಿಕರು ಕಿಡಿಕಾರಿದ್ದಾರೆ. ಪ್ರಯಾಣಿಕರ ಆಕ್ರೋಶ ಮನಗೊಂಡ ವಿಮಾನಯಾನ ಸಂಸ್ಥೆ ಪರ್ಯಾಯವಾಗಿ ಬಸ್ ವ್ಯವಸ್ಥೆ ಮಾಡಿತ್ತು. ಆದರೆ ಬಸ್ ಸ್ಥಿತಿ ನೋಡಿ ಪ್ರಯಾಣಿಕರು ಇನ್ನೂ ಗರಂ ಆದರು. And you knew all these things that this is going to be the last flight and you played with this. Huh? Yes. That is what you've done. No, that is what you've done. You can't say no for that. Okay, if someone wants to take risk, no, ಬೇರೆ ಯಾವುದೋ ಫ್ಲೈಟ್ ಇದೆ ಮುಂದೆ ಅಂತ ಹೇಳಿ ರಿಸ್ಕ್ ಹೋಗ್ತಾ ಇದ್ದಾರೆ, ಆಯ್ತು ಅದಕ್ಕೂ ಹೋಗ್ಲಿ. ಗೊತ್ತಿದೆ ಲಾಸ್ಟ್ ಫ್ಲೈಟ್ ಅಂತ, ಅದ್ರ ಮೇಲೆ ಇವೆಲ್ಲ ಆಟನಾ? ಸ್ಪೀಕಿಂಗ್, ಐ ಡೋಂಟ್ ನೋ ಹೌ ದ ಫ್ಲೈಟ್ ಟೇಕ್ಸ್ ಆಫ್, ವಾಟ್ ಟೈಮ್ ಇಟ್ ಕ್ಯಾನ್ ಬಿ ಮ್ಯಾನೇಜ್, ವಾಟ್ ಟೈಮ್ ಇಟ್ ಕೆನಾಟ್ ಬಿ ಮ್ಯಾನೇಜ್. ಮೈ ಅಲ್ಟಿಮೇಟ್ ಗೋಲ್ ಇಸ್ ಟು ರೀಚ್ ಚೆನ್ನೈ at a proper boarding time. And why it has been informed by this late? Who was the one who is generating the information regarding this? So you are telling that the Delhi headquarters of your SpiceJet is the bunch of buffoons who are operating it? No, that is what you are trying to say. Yes or no? The one who is I want the answer yes or no. No, exactly. We can escalate the matter to DGCA so that they on the special permission will keep the airport open. There is no permission to land here. You don't worry about airport closing and opening. You arrange your flight first. ಶಿವಮೊಗ್ಗ ಜಿಲ್ಲೆ ಸಾಗರದ 31ನೇ ವಾರ್ಡ್ ಹಾಗೂ ವರದ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯ ನೆನೆಗುದಿಗೆ ಬಿದ್ದಿದೆ. ಕಳೆದ ಹಲವು ವರ್ಷದಿಂದ ನೆನೆಗುದಿಗೆ ಬಿದ್ದಿರುವಂಥ ಕಾಮಗಾರಿ ಆರಂಭಿಸಿ ಮೂಲ ಸೌಕರ್ಯ ಒದಗಿಸುವಂತೆ ಆಗ್ರಹ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಸಿಗಂದೂರು ರಸ್ತೆ ಸಮೀಪ ಪ್ರತಿಭಟನೆಯನ್ನು ಮಾಡಲಾಯಿತು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಅಧಿಕಾರಿಗಳು ಆಗಮಿಸದೇ ಇರುವುದಕ್ಕೆ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದರು. ನಮಗೆ ನಮ್ಮ ಕೆಲಸಗಳ ಸಮಯವನ್ನು ಕೊಡಬೇಕು. ಅವ್ರು ನೀಡಿದ ಸಮಯದ ಒಳಗೆ ನಮ್ಮ ಕೆಲಸಗಳು ಆಗಿಲ್ಲ ಅಂತ ಹೇಳಿದ್ರೆ ನಾವು ಕೇವಲ ಈಗ ಸಾಂಕೇತಿಕವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಗರಸಭೆ ಮತ್ತು ಉಪವಿಭಾಗ ಅಧಿಕಾರಿಗಳ ಕಚೇರಿಗೆ ಬೀಗ ಜಡಿದು ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ. ಯಾರು ಕೂಡ ನಾಜೂಕಾಗಿ ತಗೊಳಕ್ ಹೋಗಬೇಡಿ. ಪ್ರತಿಭಟನೆ ಅಂತ ಹೇಳಿದ್ರೆ ಪ್ರತಿಭಟನೆ ಯಾವ ರೀತಿಯೂ ಆಗ್ಬಿಡುತ್ತೆ. ತುಂಬಾ ಕಡೆ ಗ್ರಾಮ ಪಂಚಾಯಿತಿ ನೌಕರರ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಕಚೇರಿಯ ಮುಂದೆ CITU ಹಾಗೂ ಗ್ರಾಮ ಪಂಚಾಯಿತಿ ನೌಕರರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕನಿಷ್ಠ ವೇತನ ಪರಿಷ್ಕರಣೆ, ರೇಷನ್ ಕಾರ್ಡ್ ಸಮಸ್ಯೆ, ಕಾಯಂ ನೌಕರಿ, ಬಾಕಿ ಇರುವಂಥ ವೇತನ ಬಿಡುಗಡೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಕೂಡಲೇ ಬಗೆಹರಿಸುವಂತೆ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ. ನೌಕರರಿಗೆ ಕನಿಷ್ಠ ವೇತನ ನೀಡಲೇಬೇಕು. ರಸ್ತೆ ಗುಂಡಿಗಳಿಗೆ ಬೇಸತ್ತ ವೃದ್ಧರು ಮತ್ತು ಮಕ್ಕಳು ತಾವೇ ಗುಂಡಿ ಮುಚ್ಚುತ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿಯ ಸಂಬರ್ಗಿ ಗ್ರಾಮದ ರಸ್ತೆಗಳು ಗುಂಡಿಮಯವಾಗಿದೆ. ರಸ್ತೆ ರಿಪೇರಿ ಮಾಡುವಂತೆ ಹಲವು ಬಾರಿ ಮನವಿ ಸಲ್ಲಿಸಿದ್ರು ಲೋಕೋಪಯೋಗಿ ಇಲಾಖೆ ಮಾತ್ರ ತಲೆ ಕೆಡಿಸಿಕೊಂಡಿಲ್ಲ. ಹೀಗಾಗಿ ವೃದ್ಧರು ಹಾಗೂ ಪುಟ್ಟ ಮಕ್ಕಳೇ ಮಣ್ಣು ಕಲ್ಲು ಹಾಕಿ ಗುಂಡಿಗಳನ್ನು ಮುಚ್ಚಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಲೋಕೋಪಯೋಗಿ ಇಲಾಖೆ ವಿರುದ್ಧ ಜನ ಆಕ್ರೋಶ ಹೊರಹಾಕಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಅಂದರ್ಬಾಹರ್ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಕಿಲ್ಲನಕೇರ ಗ್ರಾಮದ ತಾಯಪ್ಪ ಎನ್ನುವರು ಜಮೀನಲ್ಲಿ ಇಸ್ಪೀಟ್ ಅಡ್ಡೆ ನಡೆಸ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಜಮೀನಲ್ಲಿ ನಿತ್ಯ 10 ಜನ ಕುಳಿತುಕೊಂಡು ಕಾನೂನು ಬಾಹಿರವಾಗಿ ಯಾವುದೇ ಭಯ ಇಲ್ಲದೆ ಲಕ್ಷಾಂತರ ರೂಪಾಯಿ ಜೂಜಾಟವನ್ನು ಮಾಡ್ತಾ ಇದ್ದಾರೆ. ಅಕ್ರಮ ಜೂಜಾಟದಲ್ಲಿ ಪಾಲ್ಗೊಳ್ಳುವಂಥವರಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಅಕ್ರಮ ದಂಧೆಗೆ ಕಡಿವಾಣ ಹಾಕಬೇಕು ಅಂತ ಪೊಲೀಸರು
ಪೊಲೀಸರಿಗೆ ಹೇಳ್ತಾ ಇರುವಂಥದ್ದು ಸ್ಥಳೀಯರು. ಆದರೂ ಕೂಡ ಪೊಲೀಸರು ಸೈಲೆಂಟ್ ಆಗಿದ್ದು ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಸಾಯನಿಕ ತುಂಬಿದ ಟ್ಯಾಂಕರ್ ಬ್ಲಾಸ್ಟ್ ಆಗಿ ಹೊತ್ತಿ ಉರಿದಿರೋ ಘಟನೆ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಕಂಚಿನ ಬಾಗಿಲು ಬಳಿ ನಡೆದಿದೆ. ಏಕಾಏಕಿ ಟ್ಯಾಂಕರ್ ಬ್ಲಾಸ್ಟ್ ಆಗಿದ್ದು ಧಗಧಗನೆ ಹೊತ್ತಿ ಉರಿದಿದೆ. ಈ ಅವಘಡದಲ್ಲಿ ಚಾಲಕನಿಗೆ ಸುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತ ಸಂಭವಿಸಿದೆ. ಕೆಲಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಹೈವೇ ಪೆಟ್ರೋಲ್ ಕಾಲ್ ಮಾಡಿ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದಿಂದ ಆಗ್ತಾ ಇರುವಂಥ ಅವಾಂತರಗಳು ಒಂದೆರಡಲ್ಲ. ಒಂದು ಕಡೆ ಗ್ಯಾಸ್ ಅಭಾವ ಮತ್ತು ಒಂದು ಕಡೆ ರೈತರಿಗೆ ಸಂಕಷ್ಟ ತಪ್ಪಿಲ್ಲ. ಕೋಲಾರದಲ್ಲಿ ಟೊಮ್ಯಾಟೊ ಬೆಲೆ ಮತ್ತೆ ಕುಸಿದಿದ್ದು ಲಾಭದ ನಿರೀಕ್ಷೆಯಲ್ಲಿದ್ದಂಥ ಅನ್ನದಾತರಿಗೆ ನಿರಾಸೆ ಆಗಿದೆ. ಟೊಮ್ಯಾಟೊ ಮಾರುಕಟ್ಟೆಗೂ ಯುದ್ಧದ ಬಿಸಿ ತಟ್ಟಿದ್ದು. ಒಂದು ಬಾಕ್ಸ್ ಟೊಮ್ಯಾಟೊ 400 ರೂಪಾಯಿಯಿಂದ 280 ರೂಪಾಯಿಗೆ ಕುಸಿದಿದೆ. ಜೊತೆಗೆ ಹೊರರಾಜ್ಯ ಹಾಗೂ ಬೆಂಗಳೂರಿಗೆ 40% ಟೊಮ್ಯಾಟೊ ರಫ್ತು ಬಂದಾಗಿದ್ದು ಹಾಕಿದ ಬಂಡವಾಳ ಸಿಗ್ತಾ ಇಲ್ಲ ಅಂತ ರೈತರು ಗೋಳಾಡ್ತಾ ಇದ್ದಾರೆ. ಇಲ್ಲ, ಆಮೇಲೆ ಗ್ಯಾಸ್ ಕಡಿಮೆ ಆಗೈತೆ, ಹೋಟೆಲ್ಸು, ಆಮೇಲೆ ಎಕ್ಸ್ಪೋರ್ಟಿಂಗ್ ಇಲ್ಲ, ಹಾಗಾಗಿ ಬೆಲೆ ಕಡಿಮೆ ಆಗೈತೆ. ಆಮೇಲೆ ಮಾಲು ಕಡಿಮೆ ಬರ್ತೈತೆ, ಆದ್ರೇನು ಬೆಲೆ ಸಿಗ್ತಾ ಇಲ್ಲ. ನಾವು ಬಂದಿರೋದು ಈಗ ಹೆಚ್ಚು ಕಡಿಮೆ ಒಂದು 200 ಕಿಲೋಮೀಟರ್. ಎಕ್ಸ್ಪೋರ್ಟ್ ಚಾರ್ಜ್ 240, ಒಂದು ಬಾಕ್ಸ್ಗೆ 24 ರೂಪಾಯಿ ತೊಗೊತಿದ್ದಾರೆ. 1 ಲಕ್ಷದಿಂದ 1,20,000 ಹಾಕಿದ್ದೀವಿ. ಅಮೌಂಟ್ ಬಂದಿರೋ ಈಗ ಸ್ವಲ್ಪ ಹೆಚ್ಚು ಕಡಿಮೆ 4 ಕಟಿಂಗ್ ಮಾಡಿದ್ದೀನಿ. 4 ಕಟಿಂಗ್ಗೆ ನನಗೆ ಈಗ ಸಿಕ್ಕಿರೋದಂತೂ ಒಂದು 80,000 ಸಿಕ್ಕಾಯಿತು. ಏನೋ ಸ್ವಲ್ಪ ಹೋಪ್ ಇಟ್ಕೊಂಡಿದ್ದೆ, ಆದ್ರೇನು ಈಗ ನಿನ್ನೆ ಮೊನ್ನೆಯಿಂದ ಸ್ವಲ್ಪ ಕಮ್ಮಿ ಆಗುತ್ತೆ. ಆದ್ರೇನು ಈಗ ಸಿಗ್ತಾ ಇಲ್ಲ ಸರ್, ಬೆಲೆ ಸಿಗ್ತಾ ಇಲ್ಲ ಅವರಿಗೆ. ಕೇರಳ ಹಬ್ಬ ಇತ್ತು. ಕೇರಳದಲ್ಲಿ ಮೊನ್ನೆ ಯುಗಾದಿ ಥರ, ನಮ್ಮ ಕರ್ನಾಟಕದಲ್ಲಿ ಯುಗಾದಿ ಥರ ಆಚರಣೆ ಮಾಡೋ ಒಂದು ಹಬ್ಬ ಇತ್ತು. ಹಾಗಾಗಿ ಒಂದು 3-4 ಡೇಸು ಹೈಕ್ ಆಗಿತ್ತು, ಎಲ್ಲ ಡಿಮ್ಯಾಂಡ್ ಆಯಿತು. ಅವತ್ತು 200ರಿಂದ 400ವರೆಗೂ ಹೋಯಿತು. ಇಲ್ಲ, ಇವಾಗ ಇನ್ನೂ ಸೀಸನ್ ಸ್ಟಾರ್ಟ್ ಇಲ್ಲ, ಇದು ಅನ್ಸೀಸನ್ನು. ಇನ್ನೂ ಒಂದು 15ರಿಂದ 1 ತಿಂಗಳು ಹೋಗ್ಬೇಕು ಸೀಸನ್ ಸ್ಟಾರ್ಟ್ ಆಗಬೇಕಾದ್ರೆ. ಆವಾಗ ಆ್ಯಕ್ಚುಲಿ ರೇಟ್ ಜಂಪ್ ಆಗೇ ಆಗುತ್ತೆ. ಇನ್ನು ಆದರೆ ಗ್ಯಾಸ್ ಸಮಸ್ಯೆ ಆದರೆ ಸ್ವಲ್ಪ ತೊಂದರೆ ಆಗ್ಬೋದು ಅಷ್ಟೇ. ಬಟ್ ಏನು ಆ ಥರ ಏನು ತೊಂದರೆ ಆಗಲ್ಲ. ಇನ್ನೊಂದು ಟೆಂಪ್ರೇಚರು ಜಾಸ್ತಿ ಇರೋದ್ರಿಂದ ಬೆಳೆಗಳು ಬೆಳೆಯೋದು ಕಷ್ಟ ಆಗ್ತಾಯಿದೆ. ನೆಕ್ಸ್ಟ್ ರೇಟ್ ಬರಬಹುದು. ಈ ಲಾಭ ಸಿಗತ್ತಂತೆ ದಿನ ಬರೋದು, ಬಟ್ ಬರಬೇಕಲ್ಲ, ಏನಿಲ್ಲ, ರೇಟ್ ತುಂಬ ಡೌನ್. ಗೊತ್ತಾಗ್ತಾ ಇಲ್ಲ ಸರ್ ನಮಗೆ. ಗ್ಯಾಸ್ ಪ್ರಾಬ್ಲಮ್ಮು ಇರ್ತದೆ. ಹೋಟ್ಲು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ, ಇವೆಲ್ಲ ಇದೇ ಹೇಳ್ತಾರೆ ದಿನ. ನಾವು ಇಲ್ಲೇ ಮುಲ್ಬಾಲಿಂದ 20 ರೂಪಾಯಿ ಬಾಡಿಗೆ ಎಲ್ಲಿ ಬಂದೈತೆ ಸರ್? ಈ ರೇಟಿಲ್ಲ, ಎಲ್ಲಿ ಬರ್ತದೆ? 50 ರೂಪಾಯಿ ಮೇಲೆ ಒಂದು ಬಾಕ್ಸ್ ಬಿಡಿಸೋಕ್ಕೆ ಆಗುತ್ತೆ. ನಾವು ಹಾಕಿದ್ದೀವಿ ಒಂದು 8 ಎಕರೆ. ಇನ್ವೆಸ್ಟ್ಮೆಂಟ್ ಎಲ್ಲ ಜಾಸ್ತಿ ಆಗ್ತದೆ ಸರ್, ಎಕರೆಗೆ ಒಂದು 50 ಲಕ್ಷ. ಈ ಲಾಭನೂ ಇಲ್ಲ, ಏನೂ ಇಲ್ಲ, ಯಾವುದೂ ಇಲ್ಲ. ಸಾಲ ಮಾಡೇ ಆಗಬೇಕಲ್ಲ ಸರ್. ತುಂಬ ಕಷ್ಟ ಇದೆ ಸರ್, ರೇಟ್ಗಳಿಲ್ಲ ಅಂತಂದರೆ ತುಂಬ ಕಷ್ಟ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದಿಂದ ಬಳ್ಳಾರಿಯ ಜೀನ್ಸ್ ಉದ್ಯಮ ಸಂಕಷ್ಟಕ್ಕೆ ಸಿಲುಕಿದೆ. ಕಳೆದ 2 ತಿಂಗಳಿಂದ ಆರ್ಡರ್ ಸಿಗದೆ ಭಾರೀ ನಷ್ಟ ಅನುಭವಿಸುವಂತಾಗಿದೆ. 3 ತಿಂಗಳ ಮೊದಲೇ ಅರಬ್ ರಾಷ್ಟ್ರಗಳು ಜೀನ್ಸ್ ಆರ್ಡರ್ ಕೊಡ್ತಾ ಇದ್ವು. ಆದರೆ ಯುದ್ಧ ಶುರುವಾಗಿರೋದ್ರಿಂದ ರಫ್ತು ಸಂಪೂರ್ಣ ಸ್ಥಗಿತ ಆಗಿದೆ. ಜೊತೆಗೆ ಕಚ್ಚಾ ಸಾಮಗ್ರಿಗಳ ದರ ಕೂಡ ದುಪ್ಪಟ್ಟಾಗಿದ್ದು ಪ್ಯಾಂಟ್ ಬೆಲೆ ಹೆಚ್ಚಾಗಿರೋದ್ರಿಂದ ಸ್ಥಳೀಯವಾಗೂ ಯಾವುದೇ ಆರ್ಡರ್ ಸಿಗ್ತಾ ಇಲ್ಲ. ಇದರಿಂದ ಜೀನ್ಸ್ ಫ್ಯಾಕ್ಟರಿಗಳ ಮಾಲೀಕರು ಮಾತ್ರವಲ್ಲದೆ ಕಾರ್ಮಿಕರಿಗೂ ಸಂಕಷ್ಟ ಎದುರಾಗಿದೆ. ವಾರ್ ಸ್ಟಾರ್ಟ್ ಆಗಿದೆ ಫೆಬ್ರವರಿಯಿಂದ. ಅಲ್ಲಿಂದ ಇದುವರೆಗೂ ನಮ್ಗೆ ಯಾವುದು ಆರ್ಡರ್ ಇಲ್ಲ. ರೇಟ್ ಎಲ್ಲ ಡಬಲ್ ಆಗಿದೆ. ಅದರಿಂದ ನಾವು ರೇಟ್ ಪ್ರೈಸ್ ಕೊಡಕ್ ಆಗ್ತಾ ಇಲ್ಲ. ಹಂಗಾಗಿ ಕಸ್ಟಮರ್ಗೆ ಪ್ರೈಸ್ ಕೇಳ್ತಾ ಇದ್ದಾರೆ. ರೇಟ್ ಜಾಸ್ತಿ ಅಂದಿದ್ದ ಕೂಡಲೇ ಅವರು ಈಗ ಆರ್ಡರ್ ಮಾಡ್ತಾ ಇಲ್ಲ. ಎಲ್ಲ ರಾ ಮೆಟೀರಿಯಲ್ ನಮಗೆ ಬೇಕಾಗಿರೋದು ಬಟನ್ಸ್ ಆಗಲಿ, ಜಿಪ್ ಆಗಲಿ, ಕವರ್ ಆಗಲಿ, ಎಲ್ಲವುದು ಸರ್, ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ರೇಟ್ ಡಬಲ್ ಆಗಿದೆ. ಹಂಗಾಗಿ ನಾವೀಗ ಕಾಸ್ಟಿಂಗ್ ನಾವು ಕೊಡೋ ರೇಟ್ ಮೊದಲು ನಾವೇನು ಕೊಡ್ತಾ ಇದೀವಿ ಅದಕ್ಕೂ ಡಬಲ್ ಬರ್ತಾ ಇದೆ. ಅದಕ್ಕೂ ನಾವು ಮಾರ್ಜಿನ್ ತುಂಬಾ ಕಡಿಮೆ ಮಾಡ್ರೂ ಅವ್ರು ಕೊಡಕ್ ಆಗ್ತಾ ಇಲ್ಲ. ತುಂಬಾ ಸಮಸ್ಯೆ ಆಗ್ತಾ ಇದೆ ಸರ್. ಈಗ ಆರ್ಡರ್ ಬಂದ್ರೆ ಮಾತ್ರ ಎಲ್ಲರೂ ಬಟ್ಟೆ ಹಾಕ್ಬಿಟ್ಟು ಅದಕ್ಕೆ ಸ್ಟಿಚಿಂಗ್ ಎಲ್ಲ ವರ್ಕರ್ ಬೇಕಾಗುತ್ತೆ. ಈ ವರ್ಕರ್ ಎಲ್ಲ ಇದ್ದಾರೆ, ಅವ್ರಿಗೆ ಕೆಲಸ ಕೊಡಲೇಬೇಕು. ಹಂಗಾಗಿ ಆರ್ಡರ್ ಇಲ್ಲದಕ್ಕೆ ಕೆಲಸ ಇಲ್ಲದೆ ಅರ್ಧ ಜನ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಕೆಲವು ಜನ ಬರ್ತಾ ಇಲ್ಲ. ಈಗ ಕೆಲವ್ರಿಗೆಲ್ಲರಿಗೂ ಕೆಲಸ ಕೊಡಕ್ ಆಗ್ತಾ ಇಲ್ಲ. ಯಾವ ಇಂಡಸ್ಟ್ರಿ ಮೇಲೆ ಪರಿಣಾಮ ಬೀರದೆ ಇಲ್ಲೋ ಗೊತ್ತಿಲ್ಲ. ನಮಗಂತೂ ತುಂಬಾ ಎಫೆಕ್ಟ್ ಆಗಿದೆ ಸರ್ ಜೀನ್ಸ್ ಉದ್ಯಮಕ್ಕೆ. ಸುಮಾರು ನಮಗೆ ಬಟ್ಟೆ ರೇಟು ಹೆಚ್ಚಾಗಿದೆ, ದಾರದ ರೇಟು, ಬಟನ್, ಲೇಬಲು, ಟ್ಯಾಗ್, ಜೀನ್ಸಿಗೆ ಸಂಬಂಧಪಟ್ಟ ಎಲ್ಲವೂ 50 ರೂಪಾಯಿ ಇದ್ದಿದ್ದು 100 ರೂಪಾಯಿ ಆಗಿದೆ. ಕೇಳ್ತಾ ಇದ್ದಾರೆ, ಬಟ್ ರೇಟು ಡಬಲ್ ಆಗಿದೆ ಅಲ್ಲ, ಆ ರೇಟ್ನಲ್ಲಿ ಅವರು ಒಪ್ಕೊಳ್ತಾ ಇಲ್ಲ ಮಾಡಲಿಕ್ಕೆ. ಹಾಗಾಗಿ ಎಲ್ಲ ತುಂಬಾ ಹೊಡ್ತಾ ಬಿದ್ದಿದೆ ನಮಗೆ ಈ ಉದ್ಯಮ. ನಾವು ಗಲ್ಫ್ ರಾಷ್ಟ್ರಕ್ಕೆ ಹೆಚ್ಚು ಕಳಿಸ್ತಾ ಇದ್ದೀವಿ.
ಬಳ್ಳಾರಿಯಿಂದ ಸೌದಿಗೆ, ಶ್ರೀಲಂಕಾ ಮತ್ತು ದುಬೈಗೆ ಈ ಕಡೆ ಎಲ್ಲ ಕಳಿಸ್ತಾ ಇದ್ದೀವಿ. ಈಗ ಅಲ್ಲಿ ವಹಿವಾಟನೇ ಎಲ್ಲ ನಿಂತೋಗಿದೆ ಅಲ್ಲ, ಅದರಲ್ಲಿಂದ ಅವರು ಆರ್ಡರ್ಸ್ ಬುಕ್ ಮಾಡ್ತಾ ಇಲ್ಲ ಸರ್. ಯಾವ 100% ಸರ್, ಎರಡನೇ ಮಾತೇ ಇಲ್ಲ. ಯಾವಾಗ ಯುದ್ಧ ನಿಲ್ತೈತೋ, ಯಾವಾಗ ರೇಟ್ಗಳು ಕಡಿಮೆ ಆಗ್ತಾವೋ, ಯಾವಾಗ ನಾವು ಲೈನಿಗೆ ಬರ್ತೀವಿ ಅಂತೇಳಿ ಆತಂಕ ಉಂಟಾಗಿದೆ ಸರ್ ಎಲ್ಲರೂ. ಯಾವಾಗ ವಾರ್ ಸ್ಟಾರ್ಟ್ ಆಗಿದೆ ಫೆಬ್ರವರಿಯಿಂದ, ಅಲ್ಲಿಂದ ಹುಬ್ಬಳ್ಳಿಯಲ್ಲಿ ನಟ ಧ್ರುವ ಸರ್ಜಾ ಆಟೋಗಳಿಗೆ ಉಚಿತ LPG ಗ್ಯಾಸ್ ವಿತರಣೆ ಮಾಡಿದ್ರು. ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡುವಂತೆ ಈ ಸಮಯದಲ್ಲಿ ಒಟ್ಟು 5 ಬಂಕ್ಗಳ ಮೂಲಕ ಪ್ರತಿ ಆಟೋಗೆ 300 ರೂಪಾಯಿ ಗ್ಯಾಸ್ ಉಚಿತವಾಗಿ ವಿತರಣೆಯನ್ನು ಮಾಡಿದ್ದಾರೆ. ಸುಮಾರು 800 ಆಟೋಗಳಿಗೆ ಗ್ಯಾಸ್ ವಿತರಣೆ ಮಾಡಲಾಗಿದೆ. ಧ್ರುವ ಸರ್ಜಾಗೆ ಆಟೋ ಚಾಲಕರು ಧನ್ಯವಾದವನ್ನು ತಿಳಿಸಿದರು. ಆಟೋಗಳಿಗೆ LPG ಸಿಗ್ತಾ ಇಲ್ಲ ಅಂತ ಆಟೋ ಸಾರಥಿಗಳು ಸಂಕಷ್ಟದಲ್ಲಿದ್ದಾರೆ. ತಮ್ಮನ್ನೇ ನಂಬಿರೋ ತಮ್ಮ ಕುಟುಂಬದವರನ್ನ ಹೇಗೆ ಸಲಹುವುದು ಅನ್ನೋ ಆತಂಕದಲ್ಲಿದ್ದಾರೆ. ಅಂಥ ಆಟೋ ಡ್ರೈವರ್ಸ್ಗೆ ನಟಿ ರಚಿತಾ ರಾಮ್ ಅಭಯ ನೀಡಿದ್ದಾರೆ. ತಮ್ಮ ತಂಡದ ಮೂಲಕ ಅವಶ್ಯಕತೆ ಇರೋರಿಗೆ ರೇಷನ್ ಕಿಟ್ ತಲುಪಿಸೋ ವ್ಯವಸ್ಥೆ ಮಾಡಿದ್ದಾರೆ. ತುಮಕೂರು ಜಿಲ್ಲೆ ಕೋಟಗಿರಿಯ ಗೌಡನಕೆರೆ ಗ್ರಾಮದಲ್ಲಿ ಹುಚ್ಚು ಕರಡಿ ರಂಪಾಟಕ್ಕೆ ಅರಣ್ಯಾಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ರೈತರ ಜಮೀನಿನ ಬಳಿ ಕರಡಿ ನೋಡಿ ಜನರು ಆತಂಕಕ್ಕೀಡಾಗಿದ್ರು. ನಂತರ ಸ್ಥಳಕ್ಕೆ ಬಂದಂಥ ಅರಣ್ಯಾಧಿಕಾರಿಗಳು ಸೆರೆ ಹಿಡಿಯಲಿಕ್ಕೆ ಮುಂದಾದಾಗ ವಾಹನದ ಮೇಲೆ ಏಕಾಏಕಿ ಅಟ್ಯಾಕ್ ಆಗಿದೆ. ಟೈರ್ಗಳನ್ನು ತನ್ನ ಉಗುರು ಹಾಗೂ ಬಾಯಿಯಿಂದ ಕಿತ್ತು ಹಾಕಿ ಹುಚ್ಚಾಟವನ್ನು ಮೆರೆದಿದೆ. ಇದನ್ನು ನೋಡಿದಂಥ ಅಧಿಕಾರಿಗಳು ಭಯದಲ್ಲೇ ಜೀಪಲ್ಲೇ ಕುಳಿತು ಪ್ರಾಣಾಪಾಯದಿಂದ ಪಾರಾಗಿದ್ರು. ನಂತರ ಅಲರ್ಟ್ ಆದಂಥ ಅಧಿಕಾರಿಗಳು ಅರವಳಿಕೆ ಚುಚ್ಚುಮದ್ದು ನೀಡಿ ಕರಡಿಯನ್ನು ಅಲ್ಲೇ ಇದ್ದಂಥ ಶೆಡ್ನಲ್ಲಿ ಕೂಡಿ ಹಾಕುವಲ್ಲಿ ಯಶಸ್ವಿಯಾದರು. ಆದರೆ ಅಷ್ಟರಲ್ಲಾಗಲೇ ಕರಡಿ ಸಾವನ್ನಪ್ಪಿದ್ದು ಮರಣೋತ್ತರ ಪರೀಕ್ಷೆ ನಂತರ ಸಾವಿಗೆ ನಿಖರ ಕಾರಣ ಗೊತ್ತಾಗಲಿದೆ. ಬಿಸಿಲ ತಾಪಕ್ಕೆ ಕಂಗೆಟ್ಟಿದ್ದ ಮಲೆನಾಡಿಗೆ ವರುಣ ತಂಪರೆದಿದ್ದಾನೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಗುಡುಗು, ಸಿಡಿಲು, ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಚಿಕ್ಕಮಗಳೂರು ನಗರ, ಹಿರೇಮಗಳೂರು, ಆಲ್ದೂರು, ಬಾಳೆಹೊನ್ನೂರು, ಮೂಡಿಗೆರೆ, ಎನ್ಆರ್ಪುರ ಸೇರಿದಂತೆ ಹಲವೆಡೆ ಮಳೆಯಾಗಿದೆ. ಇನ್ನು ಮಳೆಯಿಂದಾಗಿ ಕಾಫಿ ಬೆಳೆಗಾರರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಕೊಪ್ಪ ತಾಲೂಕಿನ ಅತ್ತಿ ಕೊಡಿಗೆಯ ಆನ್ಮನೆಯಲ್ಲಿ ಸಿಡಿಲು ಬಡಿದು ಬಾಳೆ ಗಿಡದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಪ್ರಕಾಶ್ ಗೌಡ ಅನ್ನೋರ ತೋಟದಲ್ಲಿ ಸಿಡಿಲು ಬಡಿದಿದ್ದು ಅದೃಷ್ಟವಶಾತ್ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರು ಬಚಾವಾಗಿದ್ದಾರೆ. ಹಾಸನದಲ್ಲೂ ಬಿಸಿಲ ಬೇಗೆಗೆ ಬೆಂದಿದ್ದ ಭೂಮಿಗೆ ಮಳೆರಾಯ ತಂಪೆರೆದಿದ್ದಾನೆ. ಹಾಸನ ನಗರ ಸೇರಿದಂತೆ ವಿವಿಧೆಡೆ ಮಳೆ ಸುರಿದಿದೆ. ಹೆಚ್ಚು ಬಿಸಿಲಿನಿಂದ ಬಸವಳಿದಿದ್ದ ಜನರಿಗೆ ವರುಣ ಹರ್ಷ ತಂದಿದ್ದು ಮಳೆಯಿಂದ ರೈತರ ಕೆಲ ಬೆಳೆಗಳಿಗೂ ಅನುಕೂಲವಾಗಿದೆ. 2026 ದ್ವಿತೀಯ PUC ಪರೀಕ್ಷೆ 2 ಅರ್ಜಿ ಸಲ್ಲಿಕೆ ದಿನಾಂಕ ವಿಸ್ತರಣೆ ಮಾಡಲಾಗಿದೆ. ಆನ್ಲೈನ್ ಅರ್ಜಿ ಸಲ್ಲಿಸಿ ಶುಲ್ಕ ಕಟ್ಟಲಿಕ್ಕೆ ಇಂದು ಕೊನೆಯ ದಿನವಾಗಿತ್ತು. ಆದರೆ ತಾಂತ್ರಿಕ ಕಾರಣದಿಂದ ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ತೊಂದರೆ ಆಗಿದ್ದು ಏಪ್ರಿಲ್ 18ರವರೆಗೆ ಶುಲ್ಕ ಪಾವತಿಗೆ ಅವಕಾಶವನ್ನು ಕೊಟ್ಟು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಧ್ಯಕ್ಷ ಪ್ರಕಾಶ್ ನಿಟ್ಟಾಲಿ ಆದೇಶವನ್ನು ಮಾಡಿದ್ದಾರೆ. ನ್ಯೂಸ್ 18 ಪ್ರಸ್ತುತಪಡಿಸ್ತಾ ಇರುವ ವಿದ್ಯಾದೀಪ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ. ದಾವಣಗೆರೆಯ ಸಿದ್ಧಗಂಗಾ PU ಕಾಲೇಜು ಆವರಣದಲ್ಲಿ ವಿದ್ಯಾದೀಪ ಕಾರ್ಯಕ್ರಮ ನಡೀತಾ ಇದೆ. ದಾವಣಗೆರೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ದೀಪ ಬೆಳಗೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಸಿದ್ಧಗಂಗಾ ಕಾಲೇಜಿನ ಸಿಬ್ಬಂದಿ, ನ್ಯೂಸ್ 18 ಕನ್ನಡದ ಸಂಪಾದಕರಾದ ಹರಿಪ್ರಸಾದ್, ಇನ್ಸೈಟ್ ಸಂಸ್ಥೆ ಮುಖ್ಯಸ್ಥ ವಿನಯ್ ಕುಮಾರ್ ಭಾಗಿಯಾಗಿದ್ದರು. ಕಾರ್ಯಕ್ರಮವನ್ನ ದೀಪ ಹಚ್ಚುವ ಮೂಲಕ ಉದ್ಘಾಟನೆ ಮಾಡಿಕೊಟ್ಟಂತಹ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕೆಜಿಹಳ್ಳಿ ಗ್ರಾಮದಲ್ಲಿ ಕೈಗಾರಿಕಾ ತರಬೇತಿ ಕೇಂದ್ರವನ್ನು ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಉದ್ಘಾಟನೆಯನ್ನು ಮಾಡಿದರು. ಇದೇ ವೇಳೆ ಕಟ್ಟಡ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ 32 ಕೋಟಿ ವೆಚ್ಚದ ವಸತಿ ಶಾಲೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಯಿತು. ಕಾರ್ಯಕ್ರಮದ ಬಳಿಕ ಮಾತನಾಡಿದಂಥ ಶಾಸಕ ನಂಜೇಗೌಡ, ನಾನು ಶಾಸಕನಾಗಿ ಯಶಸ್ಸು ಕಂಡಿದ್ದೇನೆ. ದಿನದ 24 ಗಂಟೆ ಸಿಗುವಂಥ ಶಾಸಕ ನಾನು. ಜನರ ಬಯಕೆಯಂತೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡಿದ್ದೇನೆ. ಹೊಸಕೋಟೆ, ಹೂಡಿಯಿಂದ ಬರುವಂಥ ರಾಜಕಾರಣಿಗಳನ್ನು ಜನರು ಈಗಾಗಲೇ ತಿರಸ್ಕಾರ ಮಾಡಿದ್ದಾರೆ ಅಂತ ಹೇಳಿದರು. ಉತ್ತರ ಕರ್ನಾಟಕದಿಂದ ಬರ್ತಾ ಇದ್ದ KSRTC ಬಸ್ಗಳ ಪಾರ್ಕಿಂಗ್ ಸಮಸ್ಯೆಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ಕೆಂಪೇಗೌಡ ಬಸ್ ನಿಲ್ದಾಣದ ಟರ್ಮಿನಲ್ 1ರಲ್ಲಿ ಪುನರ್ ಅಭಿವೃದ್ಧಿಪಡಿಸಿದ ಪಾರ್ಕಿಂಗ್ ಪ್ರದೇಶವನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಉದ್ಘಾಟನೆ ಮಾಡಿದ್ದಾರೆ. ಬಳಿಕ ಮಾತನಾಡಿದ ಅವರು 3.29 ಕೋಟಿ ವೆಚ್ಚದಲ್ಲಿ ನೂತನ ಪಾರ್ಕಿಂಗ್ ಸಂಕೀರ್ಣ ನಿರ್ಮಿಸಲಾಗಿದೆ. ನೂತನ ಪಾರ್ಕಿಂಗ್ನಲ್ಲಿ 100 ಬಸ್ಗಳ ನಿಲುಗಡೆ ಸಾಮರ್ಥ್ಯ ಇದೆ ಅಂತ ಹೇಳಿದ್ದಾರೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾಗಿ ಡಾಕ್ಟರ್ MA ಸಲೀಂ ಅವರನ್ನು ಮುಂದುವರಿಸಲಿಕ್ಕೆ ಸರ್ಕಾರ ಆದೇಶವನ್ನು ಮಾಡಿದೆ.
2027 ಆಗಸ್ಟ್ 29ರವರೆಗೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾಗಿ ಡಾಕ್ಟರ್ MS ಸಲೀಂ ಮುಂದುವರಿಯಲಿದ್ದಾರೆ. 2025 ಮೇ 21ರಂದು ಪ್ರಭಾರ DG IGP ಆಗಿ ಸಲೀಂ ಅವರು ಅಧಿಕಾರವನ್ನು ಸ್ವೀಕರಿಸಿದ್ರು. ಇದೇ ವರ್ಷ ಆಗಸ್ಟ್ನಲ್ಲಿ ಅವರನ್ನು ಪೂರ್ಣಾವಧಿ DGP ಆಗಿ ನೇಮಕ ಮಾಡಲಾಗಿತ್ತು. 1993ನೇ ಬ್ಯಾಚ್ IPS ಅಧಿಕಾರಿಯಾಗಿರುವಂಥ ಸಲೀಂ ಅವರು ಮುಂದಿನ ಜೂನ್ನಲ್ಲಿ ನಿವೃತ್ತರಾಗಬೇಕಾಗಿತ್ತು. ಈಗ ಅವರ ಸೇವಾವಧಿಯನ್ನು 14 ತಿಂಗಳು ವಿಸ್ತರಣೆ ಮಾಡಲಾಗಿದೆ. ಬೆಂಗಳೂರು ಹವಾಮಾನ ಶೃಂಗಸಭೆಯ ಲೋಗೋ ಮತ್ತು ಅಧಿಕೃತ ವೆಬ್ಸೈಟ್ ಅನ್ನು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಬಿಡುಗಡೆ ಮಾಡಿದ್ದಾರೆ. ಈ ಶೃಂಗಸಭೆ ಬೆಂಗಳೂರಿನಲ್ಲಿ ನಡೆಯಲಿದ್ದು ಹವಾಮಾನ ಬದಲಾವಣೆ, ಪರಿಸರ ಸಂರಕ್ಷಣೆ ಮತ್ತು ಶಾಶ್ವತ ಅಭಿವೃದ್ಧಿ ಕುರಿತಂತೆ ಜಾಗತಿಕ ಮಟ್ಟದ ಚರ್ಚೆಗಳಿಗೆ ವೇದಿಕೆ ಒದಗಿಸುತ್ತೆ. ವಿಧಾನಸೌಧದಲ್ಲಿ ಶೃಂಗಸಭೆಯ ಮೇಲ್ವಿಚಾರಕ ವಿನಯ್ ಶಿಂಧೆ ಅವರೊಂದಿಗೆ ಈ ಲೋಗೋ ಅನಾವರಣಗೊಳಿಸಲಾಯಿತು. ಜೂನ್ 4 ಮತ್ತು 5 ವಿಶ್ವ ಪರಿಸರ ದಿನದಂದು ನಡೆಯುವ ಈ ಶೃಂಗಸಭೆಯಲ್ಲಿ 5 ಲಕ್ಷಕ್ಕೂ ಹೆಚ್ಚು ಜನ ಪಾಲ್ಗೊಳ್ಳಲಿದ್ದಾರೆ. ಈ ವೇಳೆ ಮಾತನಾಡಿದ DKಶಿ CMR ಗ್ರೂಪ್ನ ಅಧ್ಯಕ್ಷ KC ರಾಮಮೂರ್ತಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು. IPL ಕ್ರಿಕೆಟ್ ಟೂರ್ನಿಯ ಟಿಕೆಟ್ಗಳನ್ನು ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡ್ತಾ ಇದ್ದಂಥ ವ್ಯಕ್ತಿಯನ್ನು CCB ಪೊಲೀಸರು ಬಂಧಿಸಿದ್ದಾರೆ. ಹೋಟೆಲ್ ಸಿಬ್ಬಂದಿ ಚಂದ್ರಶೇಖರ್ ಎಂಬಾತನನ್ನು ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂಥ ಮೊದಲ ಮ್ಯಾಚ್ನಲ್ಲೇ 81 ಟಿಕೆಟ್ ಮಾರಾಟವಾಗಿತ್ತು. ನಂತರ RCB ಹಾಗೂ LSG ಪಂದ್ಯದ ವೇಳೆ 100 ಟಿಕೆಟ್ ಮಾರಾಟವಾಗಿದ್ದು ಇದರ ತನಿಖೆಗಿಳಿದಂಥ ಪೊಲೀಸರು ಆಪರೇಷನ್ ಶುರು ಮಾಡಿದರು. ಈ ವೇಳೆ ಟಿಕೆಟ್ ಮಾರ್ತಾ ಇದ್ದಂಥ ಚಂದ್ರಶೇಖರ್ನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ಮೈಸೂರಿನಲ್ಲಿ ನಟ ಮಂಡ್ಯ ರಮೇಶ್ ಸಾರಥ್ಯದಲ್ಲಿ ರಜಾ ಮಜಾ ಮಕ್ಕಳ ಶಿಬಿರ ನಡೀತಾ ಇದೆ. 25 ದಿನಗಳ ಈ ರಂಗ ಶಿಬಿರ ನಡೆಯಲಿದ್ದು ಶಿಬಿರದಲ್ಲಿ ಮಕ್ಕಳಿಗೆ ಹಲವು ರೀತಿಯ ಜಾನಪದ ಪ್ರಕಾರಗಳು, ನಾಟಕಗಳನ್ನು ಕಲಿಸಿಕೊಡಲಾಗುತ್ತೆ. ರಜಾ ಮಜಾ ಶಿಬಿರವನ್ನು ನಿರ್ದೇಶಕ ತರುಣ್ ಸುಧೀರ್, ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಯನ, ಹಿರಿಯ ರಂಗಕರ್ಮಿ ರಾಜೇಶ್ವರಿ ವರ್ಮಾ ಉದ್ಘಾಟನೆ ಮಾಡಿದರು.